ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ಎಂದಿನಂತೆ ಮುಕ್ತ ವ್ಯಸನ ಬದುಕು ವ್ಯಸನ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಮುಕ್ತ ವ್ಯಸನ ಬದುಕು ವ್ಯಸನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಕಳೆದ 15 ವರ್ಷಗಳಿಂದ ಕುಡಿತವನ್ನು ಮಾಡುತ್ತಿದ್ದು, ಪ್ರಸ್ತುತ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವತಿಯಿಂದ ನಡೆದಂತಹ ಕುಡಿತವನ್ನು ಬಿಡಿಸುವಂಥ ಶಿಬಿರದಲ್ಲಿ ಭಾಗವಹಿಸಿ ಕಳೆದ 15 ವರ್ಷಗಳಿಂದ ಮಾಡ್ತಿದ್ದಂಥ ಕುಡಿತವನ್ನು ಈ ದಿನ ಬಿಟ್ಟು ಯಾವ ರೀತಿಯಾದ ಉತ್ತಮವಾದ ಆರೋಗ್ಯಕರವಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವರು ಈ ಕುಡಿತವನ್ನು ಬಿಡೋಕ್ಕೂ ಮುಂಚೆ ಇವರ ಜೀವನದ ಸ್ಥಿತಿಗತಿ ಹೇಗಿತ್ತು, ಹಿಂದೆ ಇವರ ಆರೋಗ್ಯ ಸಮಸ್ಯೆಗಳು ಯಾವ ರೀತಿಯಲ್ಲಿ ಎದುರಾಗ್ತಾ ಇತ್ತು, ಕೌಟುಂಬಿಕ ಸಮಸ್ಯೆಗಳು ಯಾವ ರೀತಿಯಲ್ಲಿ ಎದುರಾಗ್ತಾ ಇತ್ತು, ಪ್ರಸ್ತುತ ಈ ಶಿಬಿರದಲ್ಲಿ ಭಾಗವಹಿಸಿ ಕುಡಿತವನ್ನು ಬಿಟ್ಟಿರೋದ್ರಿಂದ ಎಷ್ಟೆಲ್ಲ ತಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಂಡುಕೊಂಡು ಒಂದು ಸಕಾರಾತ್ಮಕವಾದ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ಹಂಚ್ಕೊಳ್ಳಿಕ್ಕೆ ಈ ದಿನದ ನಮ್ಮ ಮುಕ್ತ ವ್ಯಸನ ಬದುಕು ವ್ಯಸನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಚ್.ಡಿ.ಕೋಟೆ ತಾಲೂಕಿನ ಅಣ್ಣೂರು ಹೊಸಹಳ್ಳಿ ಅಡಿಯ ಶ್ರೀಯುತ ಜಗದೀಶ್ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಕುಡಿತವನ್ನು ಬಿಟ್ಟು ಉತ್ತಮವಾದ ಜೀವನವನ್ನು ನಡೆಸ್ತಿರೋ ಕುರಿತು ಅನುಭವವನ್ನು ತಿಳಿದು ಬರೋಣ. ಜಗದೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೇಗೆ ನಡೀತಾ ಇದೆ ಪ್ರಸ್ತುತ ತಮ್ಮ ಜೀವನ ಕುಡಿತವನ್ನ ಬಿಟ್ಟಿರೋದ್ರಿಂದ? ಕುಡ್ತಾ ನಾನು 18 ವರ್ಷ ಕಲ್ತೀನಿ ಸರ್. ಇವಾಗ ನನಗೆ 33 ವರ್ಷ ವಯಸ್ಸಾಯ್ತು. ನಾನು ಸಿಕ್ಕಾಪಟ್ಟೆ ಕುಡಿತಿದ್ದೆ. ಕುಡಿತು ಊಟ ಗೀಟ ಆಮೇಲೆ ಜನ ಎಲ್ಲ ನನ್ನ ಒಂದು ಸ್ವಲ್ಪ ಕೆಟ್ಟ ರೀತಿ ಕುಡುಗಿತ್ತು ಅಂತ ಎಲ್ಲ ಇದ್ರ ಥರನೇ ನೋಡ್ತಿರು. ನಾನು ಇವಾಗ 3 ತಿಂಗಳಾಯ್ತು ಬಿಟ್ಟು ಮೇಲೆ ಇವಾಗ ಎಲ್ಲ ಚೆನ್ನಾಗಿ ನೋಡ್ತಾ ಇದ್ದಾರೆ. ಮುಂಚೆ ಆಮೇಲೆ ಕುಡಿತಿದಾಗ ಪಾರಿ ಎಲ್ಲೇ ಹೋಗಿ ದುಡ್ಡು ಕೇಳಲೆ ಅವರು ಅನ್ನೋರು. ಇವಾಗ 3 ತಿಂಗಳಿಂದ ಈಗ ಬೇಕಾದ್ರೆ ಬಾ, ನಾನು 5 ಸಾವಿರ ಕೊಡ್ತೀನಿ 10 ಸಾವಿರ ಕೊಡ್ತೀನಿ ಅನ್ನೋ ಲೆವೆಲ್ ಅವರ ಜನಗಳು. ಇನ್ನು ಮನೇಲೂ ಅಷ್ಟೇ, ಅಣ್ಣ ತಮ್ಮದಿರು ಮಾತಿಗೆ ಎಲ್ಲ ಚೆನ್ನಾಗಿ ನೋಡ್ತಾರೆ, ಏನು ತೊಂದರೆ ಇಲ್ಲ. ಮುಂಚೆ ಕುಡಿತಿದಾಗ ನಾನು ನಿದ್ದೆ ಒಂದು 3 ಗಂಟೆ 4 ಗಂಟೆ ಎಚ್ಚರ ಆಯ್ತಿತ್ತು. ಪುನಃ ಕುಡಿದ ಮೇಲೆ ಜ್ಞಾನ ಆಯ್ತಿತ್ತು. ಇವಾಗ ಮಲಗಿದ್ರೆ ಬೆಳಗ್ಗೆ 6 ಗಂಟೆ ಆಗ್ಬೋದು 7 ಗಂಟೆ ಆಗ್ಬೋದು, ಎಚ್ಚರನೇ ಇರಲ್ಲ. ಮುಂಚೆ ಕುಡಿತಿದಾಗ ಆ ಥರ ಆಯ್ತಿತ್ತು. ಇವಾಗ ಏನು ತೊಂದರೆ ಇಲ್ಲ ಸರ್. ಊಟ ಗೀಟ ಆರೋಗ್ಯ ಎಲ್ಲ ಚೆನ್ನಾಗೈತೆ. ಜೀವನ ನಿರ್ವಹಣೆಗೆ ಏನು ಕೆಲಸ ಮಾಡ್ತಾ ಇದ್ದೀರಾ? ಕೆಲಸ ನಾವು ಕೂಲಿ ಕೆಲಸನೇ. ದಿವಸ ಕೂಲಿ 500 ರೂಪಾಯಿ ಕೂಲಿ ಕೊಡ್ತಾರೆ, ಕೆಲಸ ಮಾಡ್ತೀವಿ. ಜಮೀನು ಏನೂ ಇಲ್ಲ. ಕೂಲಿ ಕೆಲಸದಿಂದ ಜೀವನ ನಿರ್ವಹಣೆ ನಡೀತಾ ಇದೆ ಸರ್. ಈಗ ತಾವು ಹೇಳಿದ್ರಿ 18ನೇ ವರ್ಷಕ್ಕೆ ತಾವು ಕುಡಿಯೋದಕ್ಕೆ ಕಲ್ತ್ಕೋತೀರಾ, 18ನೇ ವರ್ಷದಿಂದ ಕುಡಿಯೋದಕ್ಕೆ ಶುರು ಮಾಡಿದ್ರಿ ಅಂತಂದ್ರಲ್ಲ, ಕಾರಣ ಏನು ನೀವು ಕುಡಿಯೋದಕ್ಕೆ ಶುರು ಮಾಡಲಿ? ಕಾರಣ ಏನೂ ಇಲ್ಲ ಸರ್, ಬೇಕು ಅಂತಾನೆ ನನ್ನ ಖುಷಿಯಲ್ಲೇ ಕುಡಿದಿರೋದು. ಸುಮ್ಮನೆ ನಾನು ಫ್ರೆಂಡ್ಸು ಎಲ್ಲ ಏನು ತೊಂದರೆ ಇಲ್ಲ. ನನಗೆ ಬೇಕಂತ ನಾನು ಕುಡಿದು ಅದು ಕುಡಿತಾ ಒಂದು ಸ್ವಲ್ಪ ಜಾಸ್ತಿ ಓವರ್ ಮಾಡ್ಕೊಬಿಟ್ಟೆ. ಅಳತೆಗಿತ್ತು ಲಿಮಿಟು, ಬತ್ತ ಜಾಸ್ತಿ ಆಗುತ್ತೆ. ಬೆಳಿಗ್ಗೆ ಕುಡಿಯೋದು, ಕೋಟ ಮಡಿಕೊಂಡ್ರೆ ಪುನಃ ಮಧ್ಯರಾತ್ರಿ ಎದ್ದು ಕುಡಿದು ಬಿಡೋದು. ಹಂಗಾಗಿ ವಿವೇಕಾನಂದ ಈ ಪ್ರೋಗ್ರಾಮ್ ಬಂದು ತೋಟಿಂದ ನನಗೆ ಬಿಟ್ಟಿನಿ. ಇದ್ರ ಬಗ್ಗೆ ಏನು ತೊಂದರೆ ಇಲ್ಲ ಸರ್. ಈಗ ಮೊದಲು ತಾವೇ ಕುಡಿಯೋದಕ್ಕೆ ಶುರು ಮಾಡ್ತೀರಾ ಅಂತಂದ್ರಲ್ಲ, ಮೊದಲು ಕುಡಿದಾಗ ಅದು ತಪ್ಪು ಅಂತ ನಿಮ್ಗೆ ಅನಿಸ್ಲಿಲ್ವಾ? ಅದು ಫಸ್ಟ್ ಸ್ಟಾರ್ಟಿಂಗ್ ಕುಡಿಯೋಕೆ ನನ್ಗೆ ತಪ್ಪು ಗಿಪ್ಪು ಏನು ಗೊತ್ತಾಗಿಲ್ಲ ಸರ್. ಒಂಥರ ಖುಷಿನೇ ಆಯ್ತು ನನಗೆ. ಅಂದ್ರೆ ನಾನು ಹಾಗಂದ್ರೆ ಡೈಲಿ ಏನು ಕುಡಿತಿದ್ದಿಲ್ಲ. ವಾರದಳು 15 ತಿಂಗಳಿಗೋ ಜ್ಞಾನ ಬಂದಂಗೆ ಕುಡಿಯೋದು, ಸುಮ್ಮನೆ ಇರೋದು, ಆ ಥರ ಇರ್ತಿದೆ. ಆಮೇಲೆ ಇವಾಗ ಜಾಸ್ತಿ ಓವರ್ ಆಗುತ್ತೆ. ಎಣ್ಣೆ ಇಲ್ದೇ ಇರಾಗ ಆಯ್ತಿತ್ತಿಲ್ಲ. ಎಣ್ಣೆ ಕುಡಿದ್ರೆ ಊಟ ಮಾಡೋಕ್ಕಾಗೋದು, ಇಲ್ಲರೂ ಒಂಥರ ಕೈ ಕಾಯೆಲ್ಲ ವೈಬ್ರೇಷನ್ ಬರೋದು, ಆ ಥರ ಕುಡಿದ್ರೆ ಒಂದು ಸ್ವಲ್ಪ ಸ್ಟಡಿ ಆಗೋದು. ಈ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಒಂದು ನೈಟಿ ಕೊಟ್ಟರೆ ನಾನು ಕೆಲಸ ಬರೋದು, ಇಲ್ಲವ್ರು ಬರಲ್ಲ ಅಂತ ಆ ಲೆವೆಲ್ ಆಗ್ಬಿಟ್ಟಿದ್ದಿ ಲಾಸ್ಟಲ್ಲಿ. ಈಗ ಕುಡಿಯೋಕೆ ಶುರು ಮಾಡಿದ್ರಲ್ಲ, ಅವಾಗ ಓದ್ತಾ ಇದ್ರ ಇಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ರ? ಇಲ್ಲ, ಅವಾಗ ಸ್ಕೂಲ್ ಬಿಟ್ಟ ಮೇಲೆ ನಾನು ಸ್ಟಾರ್ಟ್ ಮಾಡೋದು ಕುಡ್ತಾನ. ಸ್ಕೂಲ್ ಬಿಟ್ಟಿದ್ರಿ? ಓದೋದನ್ನ ಬಿಟ್ಟಿದ್ಮೇಲೆ ಕುಡ್ತಾಗ ದಿನ ಅವಾಗ ಎಷ್ಟು ದುಡಿತೀರಿ? ಆ ದುಡಿದಿದ್ರಲ್ಲಿ ಎಷ್ಟನ್ನ ಕುಡಿತೀರಿ? ಅವಾಗಂದ್ರೆ ಸರ್ ಕೂಲಿ ಕಮ್ಮಿ, ಒಂದು 200 ರೂಪಾಯಿನ ಕೊಡ್ತಿರು. ಅವಾಗ ಹೆಚ್ಚು ಕಮ್ಮಿ ನಾನು 100 ರೂಪಾಯಿನೇ ಖಾಲಿ ಮಾಡ್ಕೊತಿದ್ದೆ. ಒಂದು 2 ದಿವಸ ಕೆಲ್ಸಕ್ಕೆ ಹೋದ್ರೆ ಇನ್ನು ಒಂದು 500 ರೂಪಾಯಿ ದುಡ್ಡಿದ್ರೆ ಅದು ಮಾಡೋ ಕೆಲ್ಸಕ್ಕೆ ಹೋಯ್ತಿದ್ದಿಲ್ಲ. ಇರೋ ದುಡ್ಡು ಕುಡ್ಕೊಳ್ಳೋದು, ಸುಮ್ಮನೆ ಇರೋದು, ಆ ಥರ ಇರ್ತಿದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದವರಾಗಿರ್ಬೋದು ಈ ರೀತಿ ತಾವು ಕುಡಿಯೋದಕ್ಕೆ ಶುರು ಮಾಡಿದ ಸಂದರ್ಭದಲ್ಲಿ ಅವರು ಕುಡಿಬೇಡ, ಇದು ತಪ್ಪು ಅಂತ ಏನಾದ್ರು ಹೇಳಿದುಂಟಾ? ಕುಡಿಬೇಡ ಅಂದ್ರೆ ಸರ್, ನನಗೆ ತಂದೆ ತಾಯಿ ಯಾರು ಇಲ್ಲ ಒಟ್ಟಲ್ಲಿ. ಅಣದಿರು ಮಾತ್ರ 3 ಜನ ಅಣದಿರವ್ರೆ. ಹೇಳ್ತಿರು ಕುಡಿಬೇಡ, ಯಾಕೆ ಕುಡಿಯೋದು ಕಲ್ತ್ಕೊಂಡಿದೆ, ಒಂದು ಸ್ವಲ್ಪ ನಿಮಿಟ್ ತಗೋ ಅಂದ್ಕೊಂಡು ನಮ್ಮ ಅಣದಿರು ಹೇಳ್ತಿರು. ಅವ್ರ ಮಾತು ನಾನು ತಲೆ ಕೆಡ್ಸ್ಕೊತಿಲ್ಲ, ನೀವು ಕೊಡ್ತೀರಾ ಅಂದ್ಕೊಂಡು ನಾನು ಅವ್ರ ಜೊತೆಲೆ ಇದು ಮಾಡ್ಬಿಡ್ತಿದ್ದೆ. ಅವರು ಆಗ ಹೇಳಷ್ಟು ಹೇಳ್ತೀರ, ಅವ್ರು ಏನಂತ ಹೇಳ್ತಾರೆ ಅಂದ್ಬಿಟ್ಟು ಇದು ಮಾಡ್ತಿದ್ದಿಲ್ಲ ಸರ್. ಈಗ ತಾವು ಕೂಲಿಗೆ ಹೋಗ್ತಾ ಇರಿ, ಅವಾಗ ಕೊಡ್ತಿದ್ದೆ 200 ರೂಪಾಯಿ, ಅದರಲ್ಲಿ 100 ರೂಪಾಯಿ ಕುಡಿಯೋದಕ್ಕೆ ಬಳಸ್ಕೊತಾ ಇದ್ರಿ. ಮನೆ ನಿರ್ವಹಣೆಗೆ ಏನ್ ಮಾಡ್ತಾ ಇದ್ರಿ? ಮನೆಗೆ ಕೊಡ್ತಾ ಇತ್ತಿಲ್ಲ ಸರ್. ನಾನು ಮನೆಗೂ ಕೊಡ್ತಿದ್ದಿಲ್ಲ. ಸದ್ಯಕ್ಕೆ ನಾನು ಬಟ್ಟೆನೇ ಹೊಲಿಸಕತ್ತಿದ್ದಿಲ್ಲ, ನಮ್ಮ ಮನದಿರ್ ಬಟ್ಟೆನೇ ಹಾಕತ್ತಿದ್ದೆ ನಾನು.
3 ದಿವಸ ಕೆಲ್ಸಕ್ಕೆ ಹೋದ್ರೆ ಇನ್ನು ಉಳ್ಕೊಂಡ್ರೆ ಅದು ಇದ್ದ ದುಡ್ಡು ಖರ್ಚು ಮಾಡ್ಕೊಳ್ಳೋನು ಸುಮ್ಮನೆ ಇದ್ಕೊಳ್ತೀವಿ. ನಮ್ಮ ಅಣ್ಣದಿರು ಏನು ಮಾತಾಡ್ತೈತೆ, ಒಬ್ಳು ತಂದೆ ತಾಯಿ ಯಾರು ಇಲ್ಲ ಅಂದ್ಬಿಟ್ಟು ಹೇಳ್ತಿರು, ನಿಮ್ಮ ಬೈಗಿ ಅದು ಏನು ಮಾಡ್ತಿಲ್ಲ, ಅವ್ರ ಬಟ್ಟೆನೇ ಹಾಕೊಳ್ತಿದ್ವಿ, ಸುಮ್ಮನೆ ಇರ್ತಿದ್ವಿ. ಮದುವೆ ಯಾವಾಗಾದ್ರಿ? ಮದುವೆ ಸರ್ ನಾನು ಈಗ ಒಂದು 4 ವರ್ಷ ಆಯ್ತು ಮದುವೆ ಆಗಿ. ಮದುವೆ ಆಗ್ಬಿಟ್ಟು 2 ವರ್ಷ ಹೆಂಡತಿ ಜೊತೆಲಿದ್ದು, 2 ವರ್ಷ ಆದ್ಮೇಲೆ ಅವಳು ತೀರೋವಾಗ ಒಂದು 6 ತಿಂಗಳು ಪಾಪು, ತೀರೋಗಿ ಈಗ 2 ವರ್ಷ ಆಗದೆ, ಒಂದು ಮಗು ಇದೆ. ಈಗ ಮದುವೆ ಆದ್ಮೇಲೆ ಆದ್ರೂ ತಾವು ಕುಡಿಯೋದನ್ನ ಬಿಡ್ಬೇಕು, ಕುಟುಂಬ ನೋಡ್ಕೋಬೇಕು, ಮಗುನ್ ನೋಡ್ಕೋಬೇಕು ಅಂತ ಅನಿಸ್ತಿಲ್ವಾ? ಅವಾಗ್ಲೂ ಅಂದ್ರೆ ಸರ್ ಆತರ ಓವರ್ ಇತ್ತಿತ್ತಿಲ್ಲ, ಕುಡಿತಿದೆ ಅಂದ್ರೆ ಆ ಜ್ಞಾನ ಇತ್ತಿತ್ತಲ್ಲ ಸರ್ ನನಗೆ. ಕುಡಿಬೇಕು ಅಂದ್ರೆ ನೈಟ್ ಕುಡಿಬೇಕು, ಹಗಲು ಅದೆಲ್ಲ ಹಗಲೆಲ್ಲ ಇತ್ತಿತ್ತಿಲ್ಲ. ಚೆನ್ನಾಗಿ ಕೆಲಸ ಮಾಡ್ಕೋತೀನಿ, ಇದು ನೋಡಲ್ ಚೆನ್ನಾಗಿದ್ನು. ಹೆಂಡತಿ ತೀರೋದ್ಮೇಲೆ ಒಂದ್ ಸ್ವಲ್ಪ ಜಾಸ್ತಿ ನೀವು ಮಾಡ್ಕೊಂಡು ಎಣ್ಣೆನ ಮತ್ತೆ ನಿಮ್ಮ ಧರ್ಮಪತ್ನಿ ತೀರೋದಾಗ ಮತ್ತೆ ಪುನಃ ಜಾಸ್ತಿ ಮಾಡ್ಕೊಬಿಟ್ಟು ಮನೆನೇ ಬಿಟ್ಟು ಹೋಗ್ಬಿಟ್ಟಿದ್ದಿ. ಮನೆ ಬಿಟ್ಟು ಹೋಗ್ಬಿಟ್ಟು ಕೊಡಗಲೆ ಮನೆಗೆ ಬತ್ತಿಲ್ಲ, ಬಂದು ಒಂದ್ ದಿವಸ ಬಂದಿದ್ದಿ, ಇರಕಾನಿಲ್ಲ ಮನೇಲಿ. ಓಕೆ ಒಂಥರ ಬೇಜಾರಾಗ್ಬಿಡ್ತು. ಪುನಃ ಹೊಂಟೋಗ್ಬಿಟ್ಟು ಪುನಃ ಹೋಗ್ಬಿಟ್ಟು ಒಂದು 6-7 ತಿಂಗಳು ಕೆಲಸ ಮಾಡಿದೆ. ಅಲ್ಲಿಂದ ಮಾಡ್ಬಿಟ್ಟು ಪುನಃ ಮನೆಗೆ ಬಂದು ಇಲ್ಲಿ ನಮ್ಗೆ ಕೆಲಸ ಮಾಡ್ತಾ 500 ರೂಪಾಯಿ ಕೂಲಿ ಆಗೋಯ್ತು. ಈಗ 500 ರೂಪಾಯಿ ಕೂಲಿ ಆಗೋದ್ರಲ್ಲಿ ಮನೆಗೂ ಇವಾಗ್ಲೂ ನಾನು ದುಡ್ಡು ಕೊಡ್ತಿದ್ದಿಲ್ಲ. ಮನೆಗೆ ಕೆಲಸ ಮಾಡೋದು, ಕುಡಿಯೋದು, 4, 690, 790, 890 ಎಲ್ಲ ಕುಡಿದ್ಬಿಟ್ಟಿನಿ. ಬೆಳಗ್ಗೆ ಹೊತ್ತು 100-200 ರೂಪಾಯಿ ಇದ್ರೆ ಪುನಃ ಬೆಳಿಗ್ಗೆ ಸೂರ್ಯ ಮಾಡೋಕೆ ಮುಂಚೆ ಹೋಗಿ ಎದ್ದು ಕುಡಿದ್ಬಿಟ್ಟು ಬರೋದು, ಆದ್ರೆ ಕೆಲ್ಸಕ್ಕೆ ಹೋಗೋದು, ಇಲ್ಲವ್ರ ಮನೇಲಿರೋದು, ಆದ್ರ ಹೊಟ್ಟೆ ಸೇರಿದು ಊಟ ಮಾಡೋದು, ಇಲ್ಲಾಂದ್ರೆ ಸುಮ್ಮನೆ ಮನೆಗೋದು, ಹಂಗೆಲ್ಲ ಮಾಡ್ತಿದ್ದೆ. ದಿನದಲ್ಲಿ ಎಷ್ಟೊತ್ತು ಕುಡಿತಿದ್ರಿ ಹಾಗಿದ್ರೆ? ಅಂದ್ರೆ ನನ್ನ ಕುಡಿದು ಮಲಿಕೊಂಡಾಗ ಮಾತ್ರ ನಿದ್ದೆ, ಇನ್ನು ಎಚ್ಚರ ಆಯ್ತು ಅಂದ್ರೆ ಕುಡ್ಕೊಂಡೇ ಇರ್ತಿದ್ದೆ ಸರ್. ಈಗ ಒಂದು 2 ವರ್ಷದಿಂದ ಆತರ ಹೆಂಡತಿ ತೀರೋದ್ಮೇಲೆ ಆತರ ಜಾಸ್ತಿ ಕುಡಿದವ್ರು ಇರ್ತೇ ಐತಿಲ್ಲ. ಈಗ ತಾವು ಕುಡಿಯೋದಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಕುಟುಂಬದಲ್ಲಾಗ್ಲಿ ತಮ್ಮ ಮನೆಯಲ್ಲಾಗ್ಲಿ ತಮ್ಮಿಂದ ಅವ್ರಿಗೆ ಎಷ್ಟು ತೊಂದರೆಗಳಾಗ್ತಾ ಇತ್ತು? ಅವ್ರಿಗೆ ತೊಂದರೆ ಆಗಿದೆ ಸರ್. ಈ ತರ ಕುಡಿತಾನಲ್ಲ ಅಂದ್ಬಿಟ್ಟು ತೊಂದರೆ ಆಯ್ತು ಟೋಟಲಿ. ನಾನು ಕೆಲಸ ಮಾಡೋದು ನನ್ನ ಕೇಳ್ತಿದ್ದಿಲ್ಲ ಪಾಪ. ನಮ್ಮ ಅಣ್ಣದಿರು ಸುಮ್ಮನೆ ಹೇಳ್ಬಾರ್ದು. ಅವ್ರು ಏನಾದ್ರು ನನ್ನ ದುಡ್ಡು ಕೆಲಸ ಮಾಡ್ಬಿಟ್ಟು ನೀನು ದುಡ್ಡು ಕೊಟ್ಟಿಲ್ವಲ್ಲ ಅಂದ್ಕೊಂಡು ಜಗ್ಗಿಗಳಂತೂ ಮಾಡಿಲ್ಲ, ಬಿಡು ಅಂತ ಸುಮ್ಮನೆ ಇದ್ರು. ನಾನು ಕೊಡ್ತಿದ್ದಿಲ್ಲ ಹೋಟೆಲ್, ಸುಳ್ಳೆ ಕೇಳೋದು. ನಾನು ನೋಡ್ಕೋತೀನಿ, ನಾನು ಕುಡಿಯೋಕೆ ಸಾಲ್ತಿದ್ದಿಲ್ಲ, ನನ್ನ ಬಟ್ಟೆನೇ ಹೊಲ್ಸಿಕೊಳ್ತಿದ್ದಿಲ್ಲ. ಆ ತರ ಪರಿಸ್ಥಿತಿಯಲ್ಲಿ ಇದ್ದೀನಿ ನಾನು. ಅಂದ್ರೆ ಕುಟುಂಬದ ನಿರ್ವಹಣೆಗೆ ತಾವು ಯಾವುದೇ ರೀತಿ ಸಹಾಯವನ್ನು ಮಾಡ್ತಿರ್ಲಿಲ್ಲ, ತಲೆನೇ ಕೆಡ್ಸೋತ್ತಿಲ್ಲ. ಅಂದ್ರೆ ಮದುವೆಯಾಗಿ 1-2 ವರ್ಷ ಮಾತ್ರ ಹೆಂಡತಿ ಜೊತೆಲಿ ಇದ್ದಾಗ ಆಗೊಂದು ಸ್ವಲ್ಪ ಕಮ್ಮಿ ಇತ್ತು, ತಗೊಬಂದು ಕೊಡ್ತಿದ್ವಿ. ಅವಳಿಗೂ ಬಟ್ಟೆ ಆಗಲಿ ನಮಗೂ ಬಟ್ಟೆ ಅಲ್ಲೇ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೆ. ಅದು ಚೆನ್ನಾಗಿದ್ದು ಹಿಂಗೆ ಇರ್ತದೆ ಅಂದ್ಬಿಟ್ಟು ಅದೇನು ತಲೆ ಕೆಡ್ತೀನಿ. ಹೆಂಡತಿ ತೀರೋದ್ಮೇಲೆ ಓವರ್ ಜಾಸ್ತಿ ಆಗೋಯ್ತು ನನ್ನ ಎಣ್ಣೆ. ತಮಗೆ ವೈಯಕ್ತಿಕವಾಗಿ ತಮ್ಮ ದೇಹದಲ್ಲಾಗಿರ್ಬೋದು ಈ ಕುಡ್ತ ಅನ್ನೋದು ಹೆಚ್ಚಾದಂಥ ಸಂದರ್ಭದಲ್ಲಿ ಏನೆಲ್ಲ ನಿಮಗೆ ಆರೋಗ್ಯ ಸಮಸ್ಯೆಗಳಿದೆ? ನನಗೆ ಕುಡ್ತ ಜಾಸ್ತಿ ಆದಾಗ ಈ ಕೈ ಒಂಥರ ಸೇದ್ಕೊಂಡಂಗೆ ಹಿಡ್ಕೊಂಡಂಗೆ ಆಗೋದು, ಮಂಡಿನ ಕೆಳಗಡೆ ಒಂಥರ ನರನೇ ಹಿಡ್ಕೊಂಡಂಗೆ ಮಡ್ಚಕ್ಕಾಗಲ್ಲ. ಮಲಗಿದಾಗ ಹಿಂಗೆ ಮಡ್ಚ್ಬಿಟ್ರೆ ಒಂದೇ ಸಲ ಹಿಂಗೆ ಪುನಃ ನೀಡಕ್ ಆಯ್ತಿತ್ತಿಲ್ಲ, ಆ ಥರ ಆಗೋದು. ಆಮೇಲೆ ಬಲ್ದ ಸೈಡ್ ಒಂದು ಸ್ವಲ್ಪ ಎದೆ ನೋವು ಬರ್ತಿತ್ತು, ತಲೆ ಒಂಥರ ನೋವು, ಒಂಥರ ಕುಡಿನಿಲ್ಲ ಅಂದ್ರೆ ಇರೋಕೆ ಆಗಲ್ಲ, ಒಂಥರ ಏನೇನೋ ಒಂಥರ ಮನಸ್ಸು ಆಲೋಚನೆ ಜಾಸ್ತಿ ಬರ್ತಿತ್ತು. ಕುಡಿಬೇಕು ಕುಡಿಯಕ್ಕೆ ದುಡ್ಡಿಲ್ಲ ಅಂದ್ರೆ ಯಾರನ್ನಾರ ಕೇಳ್ಬೇಕು ಅನ್ಸೋದು. ಒಂದು ಚಿಕ್ಕ ಮಕ್ಕಳೇ ಆಗ್ಬೋದು, ನನಗಿಂತ ಚಿಕ್ಕ ವಯಸ್ಸವ್ರಾಗಿರ್ಬೋದು, ಕೊಡೋ ಒಂದು 20 ರೂಪಾಯಿ 30 ರೂಪಾಯಿ ಅಂತನೆಲ್ಲ ಕೇಳ್ಬಿಟ್ಟಿನಿ ಕುಡಿತದಲ್ಲಿ. ಈ ಥರ ಆರೋಗ್ಯ ಸಮಸ್ಯೆಗಳಾದಾಗ ತಮ್ಮ ದೇಹದಲ್ಲಿ ನಾನು ಮಾಡ್ತಾ ಇರೋ ತಪ್ಪು, ಕುಡಿಯೋದನ್ನ ಬಿಟ್ಬಿಡ್ಬೇಕು, ಇಲ್ಲಾಂದ್ರೆ ನನಗೆ ತೊಂದರೆ, ನನ್ನಿಂದ ಕುಟುಂಬಕ್ಕೆ ತೊಂದರೆ ಅಂತ ಅನಿಸ್ಲಿಲ್ವ ನಿಮ್ಗೆ? ನನಗೆ ಅದು ಯೋಚನೆನೇ ಇಲ್ಲ ಸರ್. ನನಗೆ ಏನಂದ್ರೆ ನಾನು ಕುಡಿಬೇಕು, ನನಗೆ ಈ ಆರೋಗ್ಯ ನನಗೆ ಈ ಥರ ಆಯ್ತದ, ನನಗೆ ಇದ್ರ ಬಗ್ಗೆ ಈ ಕುಡಿತದಿಂದ ಆಗೋದಂದ್ರೆ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಏನೋ ಅದು ಮಾಮೂಲಿ ಆಯ್ತದ, ಕೆಲಸ ಮಾಡ್ತೀವಲ್ಲ ಮೈ ಕೈ ನೋವು ಆ ಥರ ಆಯ್ತದ ಅಂದ್ಬಿಟ್ಟು ಆ ಥರ ತಿಳ್ಕೊಂಡು ಇನ್ನು ಇದರಿಂದ ಆಯ್ತದ ನನಗೆ ಗೊತ್ತಿತ್ತಿಲ್ಲ. ಅದಾದ ನಂತರ ತಮಗೆ ಈ ರೀತಿ 18 ವರ್ಷದಿಂದ ಹಿಡಿದು ತಾವು ಹಲವಾರು ವರ್ಷಗಳಿಂದ ಈ ಥರ ಕುಡಿಯೋದಕ್ಕೆ ಶುರು ಮಾಡ್ತಿರಲ್ಲ, ಈ ರೀತಿ ತಮ್ಮನ್ನ ಕುಡಿತಾ ಬಿಡಿಸ್ಬೇಕು, ನಿಮ್ಗೊಂದು ಒಳ್ಳೆ ಜೀವನ ಕಟ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಕುಟುಂಬದವ್ರೇನಾದ್ರೂ ಮುಂದೆ ಬಂದಿದ್ದುಂಟ? ಆವಾಗ ನಮ್ಮ ಮನೇಲಿ ಬಂದಿದ್ರು ಊಟಲ್ಲಿ, ನಿಜ. ಅವನು ಎಣ್ಣೆಯಿಂದ ಒಂದ್ ಸ್ವಲ್ಪ ದೂರ ಮಾಡ್ಬೇಕು, ಚೆನ್ನಾಗಿರ್ಲಿ, ಅವನು ವಯಸ್ಸು ಕಮ್ಮಿ, ಚಿಕ್ಕ ವಯಸ್ಸು, ಯಾಕೆ ಎಷ್ಟು ಕುಡಿತಾನ. ನಮ್ಮ ಊರಲ್ಲಿ ಅಂದ್ರೆ ನಾನೇ ಜಾಸ್ತಿ ಕುಡ್ಕ, ನನಗೆ ಬೈತವ್ರು, ಎಲ್ಲ ಬೈತವ್ರು ಅಕ್ಕಪಕ್ಕ ಮನೆಯವ್ರು, ಯಾಕೆ ಅಷ್ಟು ಕುಡಿತೆ ಅಂದ್ಕೊಂಡೆಲ್ಲ ಬೈತಾರೆ. ಏನಾರು ಮಾಡಿ ದೇವಸ್ಥಾನ ಅದು ಇದು ಅಂದ್ಕೊಂಡು ಎಲ್ಲ ಹೋಗಿ ಅವ್ರ ಮಾತು ನಾನು ಕೇಳ್ತಿದ್ದಿಲ್ಲ, ಸುಮ್ಮನೆ ಇರ್ತೆ. ಸಾಯಲಿ ಇರಾಗಂಟು ಕುಡಿಬೇಕು ಹಂಗೆ ಹಂಗೆ ಅಂದ್ಕೊಂಡು ನಾನು ಅವ್ರಿಗೆ ಹೇಳ್ತಿದ್ದೆ ಹೊರತು ಅವರು ಹೇಳೋರು, ನಾನು ತಲೆ ಕೆಡಿಸೋದೇ ಸುಮ್ಮನೆ ಇರ್ತಿದ್ದೆ. ಈಗ ತಾವೇನು 18 ವರ್ಷದಿಂದ ಈಗ ನಿಮ್ಗೆ 33 ವರ್ಷ, ಸತತ 15 ವರ್ಷಗಳ ಕಾಲ ತಾವು ಕುಡಿಯೋದನ್ನ ಮಾಡ್ತಾ ಇರ್ತೀರ. ಸಾಕಷ್ಟು ತೊಂದರೆಗಳು ನಿಮ್ಗಾಗಿರ್ಬೋದು, ನಿಮ್ಮಿಂದ ಕುಟುಂಬಕ್ಕಾಗಿರ್ಬೋದು, ಇದನ್ನೆಲ್ಲ ಅನುಭವಿಸ್ಕೊಂಡು ಬಂದ್ರಿ. ಕಳೆದ 3 ತಿಂಗಳಿಂದ ತಾವು ಈ ಕುಡಿತವನ್ನ ಬಿಟ್ಟಿದ್ದೀರಾ. ಕುಡಿತವನ್ನ ಬಿಡೋದಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಸ್ವಾಮಿ ವಿವೇಕಾನಂದ ಉತ್ತಮ ಮಂಡಿಯಿಂದ ನಡೆದಂಥ ಮಧ್ಯವರ್ಜನ ಶಿಬಿರದಲ್ಲಿ ತಾವು ಭಾಗವಹಿಸಿದ್ರಿ. ಅಲ್ಲಿ ತಮಗೆ ಈ ಕುಡಿತವನ್ನ ಬಿಡಲಿಕ್ಕೆ ಒಂದು ಅನುಕೂಲ ಆಯಿತು. ಈ ಶಿಬಿರದ ಬಗ್ಗೆ ತಮಗೆ ಯಾರು ತಿಳಿಸಿದ್ರು? ಯಾರು ನಿಮ್ಮನ್ನ ಇಲ್ಲಿ ಶಿಬಿರಕ್ಕೆ ಸೇರಿಸ್ಕೊಂಡವ್ರು? ಸರ್, ನಾನು ಹಿಂಗೆ ಕೆಲಸ ಮಾಡ್ಬಿಟ್ಟು ಬರ್ತಾ ಇದ್ನು. ನಾವು ನಮ್ಮ ಅಣ್ಣದಿರು ಒಂದು 10 ಸೀಟು ಎಲ್ಲ ಕೆಲ್ಸಕ್ಕೆ ಹೋಗಿದ್ನು. ಒಂದು
ಕೆಲಸ ಹೋಗ್ಬಿಟ್ಟು ಬರಾಗ ನಮ್ಮ ಈ ವಿವೇಕಾನಂದ ಇವರೇ ಪುನೀತ್ ಸರ್ ಅವರು, ನಾನು ಕೆಲಸ ಮಾಡ್ಬಿಟ್ಟು ಬರಾಗ ನಮ್ಮ ದೊಡ್ಡಪ್ಪನ ಮಗ ಒಬ್ಬ ಮುಂದೆ ಫಸ್ಟ್ ಬಂದಿನ. ಅವ್ರು ಬಂದಾಗ ಅಲ್ಲಿ ನಮ್ಮ ಆಡಾಡಿಗೆ ಬರ್ತಾರೆ. ಬಂದಾಗ ಅಲ್ಲಿ ಹಿಂಗೆ ಯಾರು ಎಣ್ಣೆ ಹೊಡಿತಾರೆ ಈ ತರ ಅಂತ ಕೇಳಿದ್ರು. ಅವರು ಅಂದ್ರೆ ಅವರೇ ಬೇಕು, ಅವ್ರು ಇದ್ರೆ ಅವ್ರ ಹೆಸರು ಸೈನ್ ಹಾಕ್ಸ್ಕೋಬೇಕು ಅಂತ ಹೇಳಿದ್ರು. ಅವ್ನು ನಮ್ಮ ದೊಡ್ಡಪ್ಪನ ಮಗ ಏನಾದ್ರು ನಾನು ಕೇಳಿಲ್ಲ. ಅವನ ಹೆಸರು ನನ್ನ ಹೆಸರು ಇಬ್ಬರಳು ಹೆಸರು ಬರೀಸ್ನ. ಅವಾಗ ನಾನು ಬರೋ ಹೊತ್ತಲ್ಲಿ ಪುನೀತ್ ಸರ್ ಸಿಕ್ಬಿಟ್ಟು ಹಿಂಗೆ ಜಗದೀಶ್ ಅವರು ಅಂತ. ನಾನೇ ಸರ್ ಅಂತ ಹೇಳಿದೆ. ಏನು ಅಂತ, ಈ ತರ ನಮ್ದು ಕ್ಯಾಂಪ್ ಇದೆ ಬನ್ನಿ, ಈ ತರ ಎಣ್ಣೆ ಬಿಡ್ಸೋದು ಅಂತ ಹೇಳಿದ್ರು. ನಾನು ಅಂತಲ್ಲ ಅವ್ರನ್ನ ಕೇಳಿದೆ, ಕ್ಯಾಂಪಿಗೆ ಬಂದ್ಬಿಟ್ಟು ಎಣ್ಣೆ ಬಿಡೋಕಾಯ್ತದ, ಬಿಡೋಕೆ ಸಾಧ್ಯನಾ ಅಂತ ನಾನು ಅವ್ರನ್ನ ರಿಟರ್ನ್ ಕೇಳಿದೆ. ಇಲ್ಲ ಬಿಡ್ಬೋದು ಬನ್ನಿ, ಅವೆಲ್ಲ ಸುಳ್ಳು ಸರ್, ಮಾತ್ರೆ ಗೀತ್ರೆಲ್ಲ ಕೊಟ್ಟರು ಇದು ಮಾಡ್ತಾರೆ, ನಾನು ಬರಲ್ಲ ಅಂತ ಒಂದು ಮಾತು ಹೇಳ್ದೆ. ಆಗ ಇಲ್ಲ ಟ್ರೈ ಮಾಡಿ, ಅಲ್ಲೇನು ಟ್ಯಾಬ್ಲೆಟ್ ಗಿಬ್ಲೆಟ್ ಏನು ಕೊಡಲ್ಲ, ಹೇಳ್ತಾರೆ ಮೀಟಿಂಗ್ ಮಾಡ್ತಾರೆ ಹೇಳ್ತಾರೆ ಅಷ್ಟೇ, ಬನ್ನಿ ಏನು ನಿಮ್ಮ ತೀರ್ಮಾನ ಹೆಂಗೆ ಅಂತ ಕೇಳಿದ್ರು. ಆಯಿತು ಸರ್ ಅಂದ್ಬಿಟ್ಟು ನಾನು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಸರಿ ಆಯ್ತು ಬರ್ತೀನಿ ಬಿಡಿ ಸರ್ ಅಂತ ಹೇಳ್ಬಿಟ್ಟು ನನ್ನ ಫೋನ್ ನಂಬರು ಕೊಟ್ಟು, ಅವಾಗ ಅವರು ಸರಿ ನಾನು ಇಂಥ ದಿವಸ ಕ್ಯಾಂಪು ಇರೋದು, ಇಂಥ ದಿವಸ ಒಂದು ದಿವಸ ಮುಂದಾಗಿ ಹೇಳ್ತೀನಿ, ಅವತ್ತು ನೀವು ಬನ್ನಿ ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಹೇಳ್ಬಿಟ್ಟು ನನ್ನ ನಂಬರ್ ಇಸ್ಕೊಂಡು ಹೋದ್ರು ಸರ್. ಹೋದಾಗ ನಾನು ಆಮೇಲೆ ಕ್ಯಾಂಪಿಗೆ ಬರಾಗ ನಮ್ಮ ದೊಡ್ಡಪ್ಪನ ಮಗ ನಾನು ಇಬ್ಬರು ನಮ್ಮೂರಿಗೆ ಗಾಡಿ ತಗೊಂಡು ಬಂದಿದ್ರು. ಒಬ್ಬ ನಮ್ಮೂರ ಪಕ್ಕ ಕಡೆ ಭೀಮನಳ್ಳಿ ಅಂತದ, ಅದ್ರ ಪಕ್ಕದ ಒಬ್ಬ ಸ್ವಾಮಿ ಅಂತ, ನಾನೊಬ್ಬ 3 ಜನನು ಕರ್ಕೊಂಡು ಬಂದ್ರು. ಬಂದು ಸರಗೂರಿಗೆ ಹೋದ್ನು. ಈ ತರ ಕ್ಯಾಂಪಲ್ಲಿ ಕುಡಿತವನ್ನ ಬಿಡಿಸ್ಲಿಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ನಮ್ಮ ಸಂಸ್ಥೆಯ ಸಿಬ್ಬಂದಿ ಬಂದ ಸಂದರ್ಭದಲ್ಲಿ ನಿಮ್ಮ ಕುಟುಂಬದವ್ರು ಒಪ್ಕೊಂಡ್ರ ಇದನ್ನ ಕಳಿಸ್ಕೊಡಕ್ಕೆ? ನಮ್ಮ ಮನೆಯವರು ಒಪ್ಕೊಂಡ್ರು ಸರ್, ಏನ್ ತೊಂದ್ರೆ ಹೋಗು ಅಂತ ಏನು ಹೇಳಿದ್ರು. ನಮ್ಮ ಮನೆಯವರು ಏನು ಅವ್ರಿಗೆ ಏನು ವಿವೇಕಾನಂದ ಇವ್ರು ಬಂದವ್ರಿಗೆ ಯಾರು ಏನು ಮಾತಾಡೋನಿಲ್ಲ. ಆಯ್ತು ಕರ್ಕೊಂಡು ಹೋಗಿ ಒಳ್ಳೇದಾಯ್ತದಲ್ಲ, ಒಳ್ಳೇದಾಗ್ಲಿ ಅಂತ ಅವರು ಖುಷಿ ಪಟ್ರು ಸರ್, ಏನ್ ತೊಂದರೆ ಇಲ್ಲ. ಅಂದ್ರೆ ನಮ್ಮ ಸರಗೂರು ಪಟ್ಟಣದಲ್ಲಿ ನಡೆದಂತಹ ಮಧ್ಯವಜನ ಶಿಬಿರದಲ್ಲಿ ತಾವು ಭಾಗವಹಿಸ್ತೀರ ಕಳೆದ 3 ತಿಂಗಳಿಂದ. ಎಷ್ಟು ದಿನ ನಡೆಯುತ್ತೆ ಈ ಕ್ಯಾಂಪ್? ನಮ್ಗೆ ಅಂದ್ರೆ ಅಲ್ಲಿ 10 ದಿವಸ ಇಟ್ಕೊಂಡಿದ್ರು ಸರ್ ಕ್ಯಾಂಪಲ್ಲಿ. 10 ದಿವಸ ಇಟ್ಕೊಂಡು ಊಟ ತಿಂಡಿ ಯಾವ್ದು ತೊಂದರೆ ಇಲ್ಲ, ಚೆನ್ನಾಗಿ ನೋಡ್ಕೊಂಡ್ರು. ಸ್ನಾನ ಗೀನ ಏನು ಪ್ರಾಬ್ಲಮ್ ಇಲ್ಲ. ಡಾಕ್ಟ್ರು ಎಲ್ಲ ಬಂದಿರು, ಚೆಕಪ್ ಮಾಡಿದ್ರು, ಬ್ಲಡ್ ಚೆಕಪ್ ಮಾಡ್ಕೊಂಡ್ರು, ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಸರ್. ಈಗ ಮೊದಲನೇ ದಿನ ಈ ಶಿಬಿರಕ್ಕೆ ತಾವು ಬಂದಾಗ ಮೊದಲನೇ ದಿನ ನಿಮ್ಗೆ ಏನ್ ಅನಿಸ್ತು? ನೀವು ಬಂದಿದ್ದು ಒಂದು ಒಳ್ಳೇದಾಗುತ್ತೆ ಅಂತ ಅನಿಸ್ತಾ? ಅಂದ್ರೆ ಮೊದಲನೇ ದಿವಸ ಅಂದ್ರೆ ಸರ್ ನಾನು ಬೆಳಿಗ್ಗೆ ಬರೋಗುತ್ತೆ, ನಾನು ಅವತ್ತು ಕುಡ್ಕೊಂಡೇ ಹೋಗಿದ್ದಿ. ಕುಡ್ಕೊಂಡು ಹೋಗಿ ಸಂಜೆ ಗಂಟು ಏನು ಅನಿಸ್ತಿಲ್ಲ. ಊಟಲ್ಲಿ ನಾನು ಕುಡ್ದಿದ್ದೆಲ್ಲ ಓದ್ ಬಿಟ್ಟೋದೇ ಒಳ್ಳೇದು ಅನಿಸ್ತಾ ನನ್ನ ಮನಸ್ಸಲ್ಲಿ ಅಂತಿತ್ತು. ಸಂಜೆ ಆದ್ಮೇಲೆ ಒಂದ್ ಸ್ವಲ್ಪ ಜ್ಞಾನ ಬತ್ತಿತ್ತು. ಎಣ್ಣೆ ಕುಡಿತು. ನಮ್ಮ ಜೊತೆಲಿ ಬಂದಿದ್ದವರು ಒಂದು 16 ಸೀಟ್ ಇದ್ದೋ ನಾವು. ಅವರು ಎಣ್ಣೆ ಗಿಣ್ಣೆ ತಂದ್ಕೊಂಡು ಕುಡಿತಿದ್ರು ಸರ್. ನಾವು ತನಕ ಕುಡಿಬೋಯ್ತು ಅಂತ ನಮ್ಮ ದೊಡ್ಡಪ್ಪನ ಮಗನ ಜೊತೆ ಹೇಳ್ಕೊಂಡೆ. ನೋಡು ಸುಮ್ಮನೆ ಇದು ಮಾಡ್ಕೊಂಡು ಅಂತ ಮನ್ಸು ಬತ್ತು. ಯಾಕೆ ಬಂದ್ಬಿಟ್ಟೆ ಅಂತ ಅನ್ಸ್ಲಿಲ್ಲ. ಒಟ್ಟಲ್ಲಿ ಆ ಥರ ಮನ್ಸು ಅನಿಸ್ತು. ಅದ್ರ ಒಂದು ಹೋದ ನೈಟ್ ಒಂದು ಸ್ವಲ್ಪ ಊಟ ಮಾಡೋಕ್ಕಾಯ್ತಿಲ್ಲ, ಯಾಕಂದ್ರೆ ಎಣ್ಣೆ ಇದರಿಂದ ಊಟ ಮಾಡೋಕ್ಕಾಯ್ತಿಲ್ಲ. 1-2 ದಿವಸ ಒಂದು ಸ್ವಲ್ಪ ಊಟ ಕಮ್ಮಿನೇ ಮಾಡ್ತಿದ್ನು. ಆಮೇಲೆ ಊಟ ಚೆನ್ನಾಗಿ ಮಾಡ್ತೀನಿ ಸರ್, ಏನು ತೊಂದರೆ ಇರ್ತದೆ. ಶಿಬಿರಕ್ಕೆ ಹೋಗ್ಬೇಕಾದ್ರೂ ಕುಡ್ಕೊಂಡು ಹೋಗಿದ್ನು ಸರ್. ನಾನಂದ್ರೆ ಬೆಳಿಗ್ಗೆ ಹೇಳ್ತಂದ್ರೆ ಬೇಕಲೇಬೇಕು ಸರ್, ಇಲ್ಲ ಅಂದ್ರೆ ನನಗೆ ತಲೆನೋವು ಒಂಥರ ಯಾವ ಕೆಲ್ಸಕ್ಕೆ ಹೇಳಿದ್ರು ಒಂಥರ ಸಾಯ್ಲಿ ಅನ್ನೋದು. ಕುಡಿದ್ರೆ ಯಾವ ಕಡೆನಾದ್ರೂ ಹೋಗಕ್ಕೆ ಇಷ್ಟಪಡ್ತಿದ್ವಿ. ಕುಡಿನಿಲ್ಲ ಅಂದ್ರೆ ಎತ್ತಗೋ ಒಂಥರ ಮನ್ಸಿಲ್ಲ. ಈಗ ಮೊದಲನೇ ದಿನ ಶಿಬಿರದಲ್ಲಿ ಏನೇನು ಚಟುವಟಿಕೆಗಳನ್ನ ಮಾಡಿಸಿದ್ರು? ನಾವು ಸ್ಟಾರ್ಟಿಂಗ್ ಹೋದ ದಿವಸ ನಮ್ಗೆ ಊಟ ಗೀಟ ಕೊಟ್ಟರು ಅಷ್ಟೇ ಸರ್. ಅವತ್ತು ನೈಟ್ ಏನು ಮಾಡಿಸ್ಲಿಲ್ಲ, ಯಾಕಂದ್ರೆ ಎಲ್ಲ ಬಂದಿರೋರು ಎಣ್ಣೆ ಗಿಣ್ಣೆ ಹೊಡೆದಿರ್ತಾರೆ. ಏನು ಹೇಳ್ಕೊಟ್ರವ್ರು ತಲೆ ಹಿಡಿಯಲ್ಲ ಅನ್ನೋ ಉದ್ದೇಶದಲ್ಲೇನು ಏನು ಹೇಳ್ಕೊಡಿಲ್ಲ. ಬೆಳಿಗ್ಗೆ ಪ್ರಭಾಕರ್ ಸರ್ ಅನ್ನೋರು ಬೆಳಿಗ್ಗೆ ಆದಾಗ ನಮ್ಮನ್ನೆಲ್ಲರನ್ನು 16 ಸೀಟು ಕೂರಿಸಿ, ನೀವು ಯಾವ ಊರು ಅಂತ ನಮ್ಮ ಹೆಸರೆಲ್ಲ ಪರಿಚಯ ಮಾಡ್ಕೊಂಡು ನಾವು ಹೇಳೋ ರೀತಿ ನೀವು ಮಾಡ್ಬೇಕಪ್ಪ, ಇದ್ರ ಮುಂದೆ ಇಷ್ಟು ದಿವಸ ನೀವು ಇರೋದು ಅಂದ್ಕೊಂಡು ಹೇಳಿದ್ರು. ಆಯ್ತು ಅಂತ ನಾವು 16 ಜನನು ಆಯ್ತು ಮಾಡ್ತೀವಿ ಸರ್ ಅಂತ ಹೇಳಿದ್ನು. ಆಯ್ತು ಅಂತ ಒಪ್ಕೊಂಡ್ಮೇಲೆ ಅವರು ಹೇಳ್ತಾರನೇ ನಾವು ಮಾಡೋಣ ಸರ್. ಪ್ರತಿದಿನ ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋ ತನಕ ಏನೇನೆಲ್ಲ ಕೆಲಸ ಕಾರ್ಯಗಳನ್ನ ನಿಮ್ಗೆ ಯಾವ ರೀತಿಯ ಬೋಧನೆಗಳನ್ನ ಮಾಡ್ತಾ ಇದ್ರು ಕ್ಯಾಂಪಲ್ಲಿ? ನಮ್ಗೆ ಬೆಳಿಗ್ಗೆ 5 ಗಂಟೆ ರಾತ್ರಿಗೆ ನಾವು ಹೇಳ್ತಿದ್ನು. 5 ಗಂಟೆ ರಾತ್ರಿಗೆ ಎದ್ದು ಬ್ರಷ್ ಗಿಸ್ ಎಲ್ಲ ಮಾಡಿ ಫ್ರೈಯರ್ ಅನ್ನು ಮಾಡ್ತೀವಿ ಸರ್ ಬೆಳಿಗ್ಗೆ. ಅದಾದ ನಂತರ ಇನ್ನು ಮಾಮೂಲಿ ವಿವೇಕಾನಂದ ಇದರಿಂದ ಬಂದು ವ್ಯಾಯಾಮವನ್ನು ಅದು ಮಾಡಿಸ್ತಿದ್ರು. ಅದು ಮಾಡಿಸಾದ್ಮೇಲೆ ಪುನಃ ನಾವು ಮನೆ ಕಳೆದವರು ಇದೆ ರೂಮ್ ಗೀಮ್ ಅದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಒಂದು ಗ್ಯಾಸ್ದು ಒಂದು ಟ್ಯಾಬ್ಲೆಟ್ ಕೊಡ್ತಿದ್ರು. ಅದು ತಗೊಂಡು 8:00 ನಾಷ್ಟ ಕೊಡ್ತಿದ್ರು. ನಾಷ್ಟ ಆದ್ಮೇಲೆ ಪುನಃ ಒಂದು ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಅವಾಗ ಒಂದು ಅರ್ಧ ಗಂಟೆ ಸುಮ್ಮನೆ ಫ್ರೀ ಆಗಿರ್ತಿರು.
ಪುನಃ ಅವ್ರು ಕ್ಲಾಸ್ ತಗೋತೀರಿ ಸರ್. ಅವ್ರದ್ದು ಬುಕ್ಕಲ್ಲಿ ಇರೋದು ಅವ್ರದ್ದು ಕುಡ್ತಿಂದ ಯಾವ ಥರ ಏನು ಆಗಿದೆ ಸಮಸ್ಯೆ, ಅವ್ರ ಸಮಸ್ಯೆಗಳೆಲ್ಲನೂ ಹೇಳ್ಕೊಡ್ತಿದ್ರು. ಆಮೇಲೆ ಡಾಕ್ಟ್ರುಗಳು ಬರ್ತಿರು, ಅವರೆಲ್ಲ ಬರ್ತಿರು ಸರ್. ಈಗ ಅದೇ ರೀತಿ ಕ್ಯಾಂಪಲ್ಲಿ ಮೊದಲು ಕ್ಯಾಂಪಲ್ಲಿ ಭಾಗವಹಿಸಿ ಈ ರೀತಿ ಕುಡ್ತಾ ಬಿಟ್ಟಿರೋರು ಯಾವ ರೀತಿ ಜೀವನವನ್ನು ಬದಲಾಯಿಸ್ಕೊಂಡಿದ್ದಾರೆ, ಅವ್ರ ಜೀವನ ಹಿಂದೆ ಹೇಗಿತ್ತು ಅದನ್ನೆಲ್ಲ ನಿಮ್ಮ ಮುಂದೆ ಅವ್ರ ಅನುಭವ ಹಂಚ್ಕೊತಿದ್ದಾಗ ತಮ್ಗೆ ಯಾವ ರೀತಿ ಅನುಭವ ಆಯ್ತಿತ್ತು? ಅವರು ಆ ಥರ ಹೇಳಾಗ ಒಬ್ಬೊಬ್ರ ರೀತಿ, ಈಗ ನಂದೇ ಒಂಥರ ರೀತಿ, ಅವ್ರದ್ದೇ ಒಂಥರ ರೀತಿ ಇದ್ದಾಗ 10 ಥರ ಇದ್ದಾಗ ಒಂಥರ ಇದೇ ಇರುತ್ತೆ ನೋಡಿ. ಅವ್ರದ್ದು ಜೀವನ, ಅವ್ರ ಮನೆಯದು ಈ ಥರ ಅದಲ್ಲ, ನಮ್ಮ ಪರಿಸ್ಥಿತಿ ನಿಮಗೆ ಆಗೋದು ಮುಂದೆ ಇದು ಬೇಡ ಅಂತ ಅವಾಗಲೇ ಅವ್ರಿಗೆ ಒಬ್ಬೊಬ್ರು ಹೇಳ್ಕೊಡ್ತಿರ್ಲಿಲ್ಲ. ಹೇಳ್ಕೊಟ್ಟಾಗ್ಲಿ ನಮ್ಗೊಂದು ಸ್ವಲ್ಪ ತಲೆಗೆ ಇದಾಯ್ತು ನೋಡಿ, ನಮ್ಮ ಜೀವನ ಹಂಗೆ ಆಯ್ತದೆ, ಏನೋ ಬೇಡ ಅನ್ನೋ ಲೆವೆಲ್ಗೆ ಆಯ್ತು ಸರ್. ಒಟ್ಟಲ್ಲಿ ಅವ್ರು ಹೇಳ್ಕೊಡಾಗ ಹಂಗೆ ಆಯ್ತಿತ್ತು ನನಗೆ ಬೇಡ ಅಂತ. ಈಗ ಪ್ರತಿದಿನ ತಮಗೆ ಧ್ಯಾನ ಮಾಡಿಸೋದಾಗಿರ್ಬೋದು, ವ್ಯಾಯಾಮ ಮಾಡಿಸೋದಾಗಿರ್ಬೋದು, ಕೆಲವೊಂದು ಮಾತ್ರೆಗಳನ್ನ ಕೊಡೋದಾಗಿರ್ಬೋದು, ಮತ್ತೆ ಯಾರು ಈ ರೀತಿ ಕುಡಿತಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಡ್ತಾ ಇದ್ರು, ತದನಂತರ ಅದು ಅರಿವಾಗಿ ಅವ್ರ ಜೀವನವನ್ನು ಸರಿವು ಮಾಡ್ಕೊಂಡದ್ದ ಅನುಭವನ ನಿಮ್ಮ ಜೊತೆ ಹಂಚ್ಕೊಳ್ದು. ಇದನ್ನೆಲ್ಲ ಕೇಳ್ತಾ ಅಂತ ಸಂದರ್ಭದಲ್ಲಿ ತಮ್ಮ ಮನಸ್ಸಿನಲ್ಲಿ ಎಷ್ಟು ಬದಲಾವಣೆಗಳಾಯ್ತು? ಈ ಕುಡಿತವನ್ನ ಬಿಡಬೇಕು, ನಾನು ಒಂದು ಒಳ್ಳೆ ಜೀವನ ನಡೆಸಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬಂತು ಸರ್. ಅವ್ರು ಹೇಳ್ಕೊಡೋ ರೀತಿಯಲ್ಲಿ ನೋಡಿದ್ರೆ ನಮ್ಗೆ ಅವರು, ಯಾಕಂದ್ರೆ ಅವರು ಪಾಪ ಇದೇ ರೀತಿ ಇದ್ದು ಆಗಿ ಬಂದು ಈ ತರ ಬಂದು 4 ಜನಕ್ಕೆ ಒಂದು ಒಳ್ಳೇದು ಮಾಡಕ್ ಬಂದಿರೋರು, ಅವರು ಲೈಫು ಹಂಗಾಗಿ ಇನ್ನು ಈ ತರ ಆಗದ ನೋಡಿ ನಮ್ದು ಕಷ್ಟ ಅಂದ್ಬಿಟ್ಟು ನಮ್ಮ ಮನ್ಸು ಒಂದ್ ಸ್ವಲ್ಪ ಚೇಂಜ್ ಆಯ್ತು. ಬೇಡ ಅದು ಹಿಂಗೆ ಅಂದ್ಕೊಂಡು ನಾವು ಜ್ಞಾನ ಮಾಡಿ ಅದನ್ನ ಒಂದ್ ಸ್ವಲ್ಪ ದೂರ ಇಡೋಣ ಅಂದ್ಕೊಂಡುವಾಗ ಸರಿ ಅಂದ್ಬಿಟ್ಟು ಇದು ಮಾಡೋಣ ಸರ್. ಮನೆಯಲ್ಲಿ ಚೆನ್ನಾಗಿರ್ತಾರೆ ಅಂದ್ಕೊಂಡು ದೂರ ಮಾಡೋಣ ಅಷ್ಟೇ. ಶಿಬಿರದಲ್ಲಿ 10 ದಿನಗಳು ಕಳೆದಂತ ಸಂದರ್ಭದಲ್ಲಿ ಅಷ್ಟು ದಿನಗಳೇ ಮತ್ತೇನಾದ್ರು ಕುಡಿಬೇಕು ಅಂತ ಅವತ್ತೇನಾದ್ರು ಅನಿಸ್ತಾ ಇತ್ತಾ? ಹೋದ ದಿವಸ ಮಾತ್ರ ಅನಿಸ್ತದೆ ಸರ್. ಇನ್ನು ಅದು ಬಿಟ್ರೆ ನನ್ನ ಮನ್ಸಲ್ಲಿ ಮಾತ್ರ ಕುಡಿಬೇಕು, ಕ್ವಾರ್ಟರ್ದು ಅದು ಬಾರು. ಈಗ ಟೌನ್ ಎಲ್ಲಿ ಮೀಟಿಂಗ್ ಎಲ್ಲ ಕರೆದಿದ್ರು ನಮ್ಮನ್ನ, ಹೋಯ್ತಿತ್ತು ನಮ್ಮ ಮೀಟಿಂಗ್. ಅದ್ ನೋಡಿದ್ರು ಆ ಕಡೆ ಜ್ಞಾನ ಬರ್ತಿತ್ತಿಲ್ಲ ಸರ್. ಊಟ ಮಾಡ್ತಿದ್ನು, ಈಗ ಮೀಟಿಂಗ್ ಹೇಳ್ತಿರು, ಮೀಟಿಂಗ್ ಹೋಯ್ತಿದ್ನು, ಅಲ್ಲೇ ಊಟ ಕೊಡ್ತಿರು, ಎಲ್ಲಿ ವಿವೇಕಾನಂದ ಇಲ್ಲೇ ಊಟ ಕೊಡ್ತಿರು. ಊಟ ಮಾಡ್ಬಿಟ್ಟು ನಾವು ಎಷ್ಟು ಸೀಟು ಕ್ಯಾಂಪ್ ಬಂದ ನಾವು ಸ್ಟಾರ್ಟಿಂಗ್ ಒಂದು 7-8 ಸೀಟೇನೋ ಬರ್ತಿರು ಸರ್. ಆಮೇಲೆ ಕಮ್ಮಿ ಆದ್ರು. ಅವ್ರವ್ರು ನೀವು ಕೇಳ್ತಿರೋ ಹೆಂಗೆ ಈಗ ನಿಮ್ಮ ಮನೇಲಿ ಹೆಂಗೆ ಅಂತ ಅವೆಲ್ಲ ನಾವು ವಿರೋಧಿಸ್ತಾ ಹೇಳ್ಕೊಳ್ತೀನಿ. ನಾವು ಊಟ ಮಾಡ್ಕೊಂಡು ನೆಟ್ಟು ಮನೆಗೆ ಬರ್ತೀನಿ ಸರ್. ಅದು ಕ್ವಾರ್ಟರ್ ಬಗ್ಗೆ ಮಾತ್ರ ಏನು ನನ್ನ ತಲೆಗೂ ಬಂದಿಲ್ಲ. ಶಿಬಿರದಲ್ಲಿ ಭಾಗವಹಿಸಿದ 10 ದಿನಗಳಲ್ಲೂ ತಮಗೆ ಈ ಕುಡಿತದ ಮೇಲೆ ಆಸಕ್ತಿ ಮೂಡ್ಲೇ ಇಲ್ಲ. ತಮ್ಮನ್ನ ಯಾವ ರೀತಿ ಕಾರ್ಯಚಟುವಟಿಕೆಗಳನ್ನ ತೊಡಗಿಸ್ಕೊಳ್ತಾ ಇದ್ರು, ಇತರರು ತಮ್ಮ ಅನುಭವನ ಯಾವ ರೀತಿ ಹಂಚ್ಕೊಳ್ತಾ ಇದ್ರು, ಇದು ತಮ್ಮ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಇದರಿಂದ ಯಾವ ರೀತಿ ನಾವು ಹೊರಬಂದು ಉತ್ತಮ ಜೀವನವನ್ನು ಕಟ್ಕೋಬೇಕು ಅನ್ನೋದೊಂದು ತಮ್ಮ ಮನಸ್ಸಿನಲ್ಲಿ ಬಂದಿರೋದ್ರಿಂದ ಈ ಕುಡಿತ ಅನ್ನೋದ್ರ ಮೇಲೆ ಯಾವುದೇ ರೀತಿ ತಮಗೆ ಆಸಕ್ತಿ ಮೂಡ್ಲಿಲ್ಲ. ಹಾಗೇನೆ ಜಗದೀಶ್ ಅವರು, ತಾವೇನು ಕಳೆದ 15 ವರ್ಷಗಳಿಂದ ಈ ಕುಡಿತವನ್ನ ಮಾಡ್ತಾ ಬಂದ್ರಿ, ಈ ಕುಡಿತವನ್ನ ಬಿಡ್ಲಿಕ್ಕೆ ಈ 10 ದಿನಗಳ ಶಿಬಿರ ಸಾಕಷ್ಟು ಪರಿಣಾಮವನ್ನ ಬೀರ್ತು. ಈ 10 ದಿನಗಳು ಶಿಬಿರವನ್ನ ಮುಗಿಸಿ ತಾವು ಶಿಬಿರದಿಂದ ಹೊರಡಂತ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು? ನನಗೆ ಆ ಮನಸ್ಸು ಒಂಥರ ಫುಲ್ ಫ್ರೀ ಆಗಿದ್ದಂಗಿತ್ತು ಸರ್. ಎಣ್ಣೆ ಹೊಡಿತಿದಾಗ ಒಂಥರ ಮನಸ್ಸು ಯಾವುದೇ ಇದಾದ್ರು ಒಂಥರ ಮನಸ್ಸು ಮೈಂಡು ಫ್ರೀ ಇರ್ತಿದ್ದಿಲ್ಲ. ಎಣ್ಣೆ ಬಿಟ್ಟ ಮೇಲೆ ಒಂಥರ ಮನಸ್ಸೇ ಒಂಥರ ಖುಷಿ. ನನಗೂ ಖುಷಿ ಆಯ್ತು. ನಾವು ಫೋನ್ ಮಾಡಿದ್ದು, ನಮ್ಮ ಅಣ್ಣ ಬಂದಿತ್ತು, ನಮ್ಮ ಅಣ್ಣವ್ರು ಬಂದು ಕರ್ಕೊಂಡು ಹೋದ್ರು ಖುಷಿಯಾಗಿ. ಅವರು ಮನೇಲಿ ಚೆನ್ನಾಗಿ 1 ವಾರ ಕೆಲ್ಸಕ್ಕೆ ಹೋಗ್ಬೇಡ, ಯಾಕಂದ್ರೆ ಅಲ್ಲಿರೋದು ಅಂದ್ಬಿಟ್ಟು ಚೆನ್ನಾಗಿ ನೋಡ್ಕೊಂಡು ಸಾನಾಗಿ ನಮ್ಮ ಮನೇಲಿ ನಮ್ಮ ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು, ಏನು ತೊಂದರೆ ಇಲ್ಲ ಹೋಟೆಲ್ಲಿ. ಆಮೇಲೆ ಆಯ್ತಾ ನಮ್ಮ ಮನೇಲಿ ನಮ್ಮ ಅಣ್ಣನ ಮಗಳು ನಾನು ನೋಡಿದ್ರೆ ಫಸ್ಟು ಕುಡಿತಾನೆ ಅಂದ್ಬಿಟ್ಟು ಹತ್ರಕ್ಕೆ ಬರ್ತಿದ್ದಿಲ್ಲ. ಬಾಪುಟ್ಟಿ ಊಟ ಮಾಡ, ನೀ ಕುಡಿತಿದೆ ಹೋಗಪ್ಪ ಅಂತಿದೆ. ಇವಾಗ ಬಂದು ಜೊತೆಲೆ ಕುತ್ಕೊಂಡು ಊಟ ಮಾಡ್ತಾಳೆ. ಊಟ ಮಾಡಿದ್ರು ಅಪ್ಪ ಒಂದು ತುತ್ತು ಬಾಯಿಗೆ ಹಾಕೊಂತಾಳೆ. ಅಣ್ಣನ ಮಕ್ಕಳು ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ. ಇವಾಗ ಮೊನ್ನೆ ಇಲ್ಲಿ ಬಂದು ತೊಗೊಂಡಿದ್ವಿ, ಅವತ್ತು ಫೋನ್ ಮಾಡಿದೆ, ಏನ್ ಚೆನ್ನಾಗಿದೆ ಅಂತ ಹೇಳಿದೆ. ಯಾವಾಗ ಬರೋದಪ್ಪ? ಇಲ್ಲ ಬರೋದು ಇನ್ನೊಂದು 5-6 ದಿವಸ ಆಯ್ತದ ಅಂತ ಹೇಳಿದ್ವಿ. ನಾಳೆನೆ ಬಂದ್ಬಿಡಪ್ಪ ಅಂತ ಕೇಳ್ತಿದ್ದೆ. ಫಸ್ಟ್ ನಾನು 1 ವರ್ಷ ಬರ್ದವರು ಕೇಳ್ತಿದ್ದಿಲ್ಲ. ಇವಾಗ 3 ದಿವಸ 4 ದಿವಸ ಆ ಕಡೆ ಹೋದ್ರ ಫೋನ್ ಮಾಡ್ರೆ ಬಾ ಅಂತ ಕೇಳ್ತಾರೆ. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು. ಹೌದು, ಅಂದ್ರೆ ಸಾಕಷ್ಟು ಬದಲಾವಣೆಯನ್ನ ಈ ಶಿಬಿರ ತಂದಿದೆ ನಮ್ಮಲ್ಲಿ. ಹೌದು ಸರ್. ಕುಟುಂಬದವ್ರಿಗೂ ಒಂದು ಖುಷಿಯಾಗಿದೆ. ಯಾವ ರೀತಿ ಈಗ ಶಿಬಿರದಲ್ಲಿ ಭಾಗವಹಿಸಿ ಒಂದು ಕುಡಿತವನ್ನ ಬಿಟ್ಟೋದ್ರಿಂದ ಕುಟುಂಬದಲ್ಲಿ ತಮ್ಮ ಮೇಲೆ ಒಂದು ನಂಬಿಕೆ ಇದೆ, ಒಂದು ಉತ್ತಮ ಜೀವನವನ್ನ ನಡೆಸ್ತಾ ಇದ್ದೀರ ಅನ್ನೋದ್ರ ಬಗ್ಗೆ, ಮತ್ತೆ ತಮ್ಮ ಕುಟುಂಬದ ಸದಸ್ಯರುಗಳು ಕೂಡ ತಮ್ಮ ಜೊತೆ ಒಂದು ಉತ್ತಮವಾದ ಸಹಕಾರದಿಂದ ತಮ್ಮ ಜೀವನಕ್ಕೆ ಒಂದು ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಕುಡಿತಾ ಇದ್ದಂತ ಸಂದರ್ಭದಲ್ಲಿ ತಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರಿತು, ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇತ್ತು. ಈಗ ಹೇಗಿದೆ ತಮ್ಮ ಆರೋಗ್ಯ ಸ್ಥಿತಿ? ಇವಾಗ ಏನು ಕೈ ಕಾಲು ಹಿಡ್ಕೊಳ್ಳೋದು ಅದೆಲ್ಲ ಏನು ತೊಂದರೆ ಇಲ್ಲ ಸರ್. ಏನೇ ಆಗ್ಲಿ ಒಂಥರ ಚೆನ್ನಾಗದ, ಒಟ್ಟಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗದ. ಈಗ ಯಾವ್ದು ಪ್ರಾಬ್ಲಮ್ ಇಲ್ಲ. ಈಗ ತಾವು 15 ವರ್ಷಗಳಿಂದ ಮಾಡ್ತಿದ್ದಂತ ಕುಡಿತದ ತಪ್ಪಿನ ಅರಿವು ಈಗ ಯಾವ ರೀತಿ ಆಗ್ತಾ ಇದೆ ತಮ್ಮಲ್ಲಿ? ಅಂದ್ರೆ ಇವಾಗ ಚೆನ್ನಾಗ್ ಆಯ್ತದ ಸರ್. ಅವಾಗಂದ್ರೆ ಕುಡ್ಕೊಳ್ತೀನಿ, ಅಯ್ಯೋ ಇದೇ ಹಿಂಗ ಈಗ ಒಂದ್ ಕೆಲ್ಸಕ್ಕೆ ಹೋದ್ರು ಕುಡಿದ್ಬಿಡ್ತೀನಿ. ಈಗ ಮೈ ಕೈ ನೋಯ್ತಾ ಕುಡಿಬೇಕು ಅನ್ಸಿದ್ರು. ಇವಾಗ ಎಷ್ಟೇ ಕೆಲಸ ಮಾಡಿದ್ರು
ಕುಡಿಯೋದು ಜ್ಞಾನನೂ ಬರಲ್ಲ. ಇವಾಗ ಮನಸ್ಸು ಒಂಥರ ಫ್ರೀ ಆಗದ. ನಾನು ಹೋಯ್ತೀನಿ, ಮನೆಗೆ ಹೋಯ್ತೀನಿ, ನಮ್ಮಲ್ಲಿ ಅಂದ್ರೆ ಬೇಗ ಒಂದು 8 ಗಂಟೆಗೆಲ್ಲ ಊಟ ಮಾಡ್ಬಿಡ್ತೀನಿ. ಏನಾರ ಜಾಸ್ತಿ ಒಂದ್ ಸ್ವಲ್ಪ ಎಣ್ಣೆ ಹೊಡೆಯೋರ ಜೊತೆ ಸಂಘವಸಿ ಕಮ್ಮಿ ಮಾತಾಡಿಸ್ತೀನಿ. ಯಾಕಂದ್ರೆ ಕುಡಿಯೋದು ಬಿಟ್ಟು ಮಾತಾಡಲ್ಲ ಅನ್ಕೊಂಡು ಹೇಳ್ತಾರ. ಮಾತಾಡ್ತೀನಿ, ಎಷ್ಟು ಬೇಕಷ್ಟು ಮಾತಾಡ್ಬಿಟ್ಟು ಜಾಸ್ತಿ ಹೊತ್ತು ಸೇರಲ್ಲ. ಇನ್ನು ಹೋಗಿ ನಾನು ಪಾಡ ನಮ್ಮ ಮನೆ ಊಟ ಮಾಡಿ ಮನೆಗೆ ಬರ್ತೀನಿ ಅಷ್ಟೇ. ಬೆಳಿಗ್ಗೆ ಆಯ್ತು ಕೆಲಸ ಇದ್ರೆ ಕೆಲಸ ಹೋಯ್ತೀನಿ, ಇಲ್ಲಾಂದ್ರೆ ಮನೇಲಿ. ಭಾಳ ಸಂತೋಷ ಜಗದೀಶ್ ಅವರೇ. ಸಾಕಷ್ಟು ವಿಚಾರಗಳನ್ನ ತಾವು ಯಾವ ರೀತಿ 15 ವರ್ಷಗಳಿಂದ ಕುಡಿತದ ಜೀವನವನ್ನು ನಡೆಸ್ತಾ ಇದ್ರಿ, ಅದರಿಂದ ಯಾವ ರೀತಿ ಎಲ್ಲ ಸಮಸ್ಯೆಗಳು ಎದುರಾಯಿತು, ಆ ಸಮಸ್ಯೆಯಿಂದ ಹೊರಬರಲಿದ ನಿಟ್ಟಿನಲ್ಲಿ ಈ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟಿಂದ ನಡೆದಂಥ ಶಿಬಿರ ತಮ್ಮ ಜೀವನದಲ್ಲಿ ಎಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸ್ತು, ಆ ಶಿಬಿರದಲ್ಲಿ ಭಾಗವಹಿಸಿದ ನಂತರ ತಮ್ಮ ಜೀವನ ಈಗ ಎಷ್ಟು ಬದಲಾವಣೆಯಾಗಿದೆ ಅನ್ನೋದು ಕುರಿತು ತಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ತಮ್ಮಂತೆಯೇ ಈಗಲೂ ಕೂಡ ಕೆಲವರು ಕುಡಿತವನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಲವಾರು ವರ್ಷಗಳಿಂದ ಕುಡಿತಾ ಇದ್ದಾರೆ, ಅದರಿಂದ ಸಾಕಷ್ಟು ನೋವು ನಲಿವುಗಳನ್ನು ಅನುಭವಿಸ್ತಾ ಇದ್ದಾರೆ. ಕುಟುಂಬ ಕೂಡ ಅವರಿಂದ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಅಂಥವ್ರಿಗೆ ನಿಮ್ಮ ಮಾತುಗಳನ್ನು ಕೇಳ್ತಾರಂಥ ಕೇಳುಗರಿಗೆ ತಾವು ಈ ಕುಡಿತವನ್ನು ಬಿಡಬೇಕು ಅಂತ ಯಾವ ರೀತಿ ಅವ್ರಿಗೆ ಮನವರಿಕೆ ಮಾಡ್ಕೋತೀರಾ? ಈಗ ನನ್ನ ಲೈಫು ಈ ಥರ ಆಗಿರೋದ್ರಿಂದ ಸರ್, ಅವರು ನನ್ನ ಥರನೇ ಬಂದು ಈ ಥರ ಕ್ಯಾಂಪಲ್ಲಿ ಒಳ್ಳೇದಾಗಲಿ ಅಂತ ಅವ್ರಿಗೂ ಹಾರೈಸ್ತೀನಿ. ಈಗ ನಾನು ಬಿಟ್ಟ ಮೇಲೆ 2 ಕ್ಯಾಂಪ್ ಬಂದು ಅವ್ರಿಗೂ ನಾನು ನನ್ನ ಕೈಲಿ ಆದಂಥ ಮಾತು ನಾನು ಮಾತಾಡಿ ಅವ್ರ ಜೊತೆ, ನಾನು ಈ ಥರ ಇದ್ದೀನಿ, ನನ್ನ ಲೈಫು ಹಿಂಗಾಗಿತ್ತು, ನೀವು ಒಂದು ಸ್ವಲ್ಪ ನನ್ನ ಥರನೇ ಒಂದು ಸ್ವಲ್ಪ ದೂರ ಆಗಿ ಅಂತ 2 ಕ್ಯಾಂಪಿಂದ ಬಂದು ಅವ್ರಿಗೂ ಹೇಳ್ಕೊಡ್ತೀನಿ. ಅವರು ಚೆನ್ನಾಗಿಲ್ಲ, ಅವ್ರ ಕುಟುಂಬದವರು ಸರ್ ಅಷ್ಟೇ. ಅಂದರೆ ನೀವು ಕ್ಯಾಂಪಲ್ಲಿ ಭಾಗವಹಿಸಿದ ನಂತರ ಮತ್ತೆ ನಡೆದಂಥ ಕ್ಯಾಂಪ್ಗಳಿಗೆಲ್ಲ ಹೋಗಿ ತಮ್ಮ ಬಂದು 2 ಕ್ಯಾಂಪ್ ನನ್ನದು ನಾನು ಹೇಳ್ಕೊಂಡಿನಿ ಸರ್. 2 ಕ್ಯಾಂಪಿಗೂ ಬಂದಿನಿ ನಾನು. ತಮ್ಮ ಅನುಭವನ ಈ ಥರರಿಗೂ ಹಂಚ್ಕೊಂಡಿದ್ದೀರಾ? ಹೇಳ್ಕೊಂಡಿನಿ ಸರ್. ತಮ್ಮ ಅನುಭವನ ಕೇಳಿದಂಥವ್ರು ತಮ್ಮ ಜೊತೆ ಏನಾದರೂ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದುಂಟಾ? ಹೇಳಿದಾರೆ ಸರ್, ನೋಡಿ ಇಷ್ಟು ನೀವು ಈ ಥರ ಇದ್ದು ಹಿಂಗೆಲ್ಲ ನೀವು ಕುಡಿತಿದ್ದು, ನೀವೇ ಈ ಥರ ಚೇಂಜ್ ಆಗಿ ಇವಾಗ ನೀವೇ ಇಲ್ಲಿ ಬಂದಿದ್ದಾರೆ ಅಂದ್ರೆ ನಮಗೆ ಸಂತೋಷ ಅಂದ್ಕೊಂಡು ಅವರು ಹೇಳಾರ ಸರ್. ನಾವು ಒಂದು ಸ್ವಲ್ಪ ದೂರ ಆಗ್ಬೇಕು ಅಂತ ಅವರು ಹೇಳಿದ್ದಾರೆ. ತುಂಬ ಒಳ್ಳೇದು ಸರ್, ಈ ಥರ ಇದ್ರೆ ಒಳ್ಳೇದು. ಅವರು ಚೆನ್ನಾಗಿರ್ತಾರೆ, ನೆಮ್ಮದಿ ಇರ್ತಾರೆ, ಎಲ್ಲೇ ಹೋದ್ರು ಚಿಂತೆ ಇರಲ್ಲ. ಇದು ಫಸ್ಟ್ ಕುಡಿಯಂಗೆ ಇದ್ರೆ ಅಯ್ಯೋ ಎಲ್ಲೋ ಕುಡಿದು ಬಿದ್ದಿನೋ ಅದು ಇದು ಲೇಟ್ ಆದ್ರೂ ಕಷ್ಟ. ಅವ್ರಿಗೂ ಯಾವ ಕಡೆ ಹೋದ್ ಏನಾದ್ರು ಅಂದ್ಕೊಂಡಿದೆ. ಈಗ ಚೆನ್ನಾಗಿರೋದ್ರಿಂದ ಎಷ್ಟೊತ್ತಾದ್ರೂ ಅವನು ಎಲ್ಲೂ ಹೋಗಲ್ಲ, ಬರ್ತಾನೆ ಅಂತ ಚೆನ್ನಾಗವನು ಅಂತ ತಿಳ್ಕೊಂಡು ಅವರು ಒಂದು ನಂಬಿಕೆ ಇರ್ತದೆ, ಗಟ್ಟಿ ಮನಸ್ಸು ಇರ್ತ, ಭಯ ಇರಲ್ಲ. ಅಂದ್ರೆ ಯಾವ್ದೋ ಒಂದು ಕಾರಣಾಂತರಗಳಿಂದ ಕುಡಿಯೋದನ್ನ ಕಲ್ತು ಬಿಟ್ಟಿದ್ದೀರಾ? ಬೇಕಂತಾನೆ ಕಲ್ತು ಸರ್. ನಾನು ಖುಷಿ ಇದೀನಿ ಕುಡಿಯೋ ಬಂದು ನನಗೆ ಯಾಕೆ ಕುಡಿತೇನು ಏನು ಅನ್ನಿಸ್ತಿಲ್ಲ. ನನ್ನ ಖುಷಿಗೆ ನಾನು ಕಲ್ತ್ಬಿಟ್ಟೆ, ಅದ್ರ ಬಿಡಕಾಯ್ತಿಲ್ಲ. ದೇವಸ್ಥಾನಕ್ಕೆ ಕೇಳಿದ್ರೆ ಏನಾ ಬರಲ್ಲ ಅನ್ನೋದು, ಯಾರು ಹೇಳಿದ್ರೆ ನಾನು ಏನಾ ಬರಲ್ಲ ಯಾಕೆ ಬಿಡೋದು ಅಂದ್ಕೊಂಡು ಸುಮ್ಮನೆ ಕುಡಿತಿದ್ದೆ. ಇಲ್ಲಿ ಬಂದು ಈಗ 3 ತಿಂಗಳು ತುಂಬಿ ಇವಾಗ 4 ತಿಂಗಾಯ್ತು. ಇವಾಗ ನನಗೆ ಅನಿಸ್ತದೆ ಇದು ಯಾಕೆ ನಾನು ಮುಟ್ತಿದ್ದಿ, ಇವಾಗ ಮುಂಚೆ ಇದ್ದದಕ್ಕೂ ಇವಾಗ ಇದ್ದದಕ್ಕೂ ಭಾರಿ ಎತ್ತಸ ಅಂತ ನನಗೆ ಇವಾಗ ಅನಿಸ್ತದೆ. ಅದರಿಂದ ಏನು ಸಿಗ್ತದೆ? ಸುಮ್ಮನೆ ದುಡ್ಡು ವೇಸ್ಟು, ನಮ್ಮ ಆರೋಗ್ಯ ವೇಸ್ಟು, ಮನೇಲಿ ಚೆನ್ನಾಗಿರಲ್ಲ, ಜನ ನೋಡಲ್ಲ, ಚೆನ್ನಾಗಿ ನೋಡಲ್ಲ. ಇವಾಗ ಎಲ್ಲ ಪ್ರೀತಿನ ನೋಡ್ತಾರೆ, ದುಡ್ಡು ಇರ್ತದೆ ಜೋಬಲ್ಲಿ, ಚೆನ್ನಾಗಿದೆ. ಈಗ ಜೀವನದಲ್ಲಿ ತಪ್ಪು ಮಾಡ್ಕೊಳ್ಳೋದು ಸಹಜ, ಆದರೆ ತಪ್ಪನ್ನು ತಿದ್ಕೊಳ್ಳೋಕೆ ಒಂದಲ್ಲ ಒಂದು ಅವಕಾಶ ಸಿಗುತ್ತೆ. ಅದನ್ನ ತಿಳಿದು ನಮ್ಮ ಜೀವನನ ನಾವು ಸರಿಯಾಗಿ ಬದಲಾಯಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ. ಭಾಳ ಸಂತೋಷ ಜಗದೀಶ್ ಅವರು. ಇಷ್ಟೊತ್ತು ನಮ್ಮ ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 15 ವರ್ಷಗಳಿಂದ ಕುಡಿತವನ್ನು ಮಾಡ್ತಾ ಇದ್ರ ಬಗ್ಗೆ ಆಗಿರ್ಬೋದು, ಈ ಕುಡಿತವನ್ನು ಮಾಡ್ತಾದ್ರಿಂದ ತಮ್ಮ ವೈಯಕ್ತಿಕವಾಗಿ ಯಾವ ರೀತಿ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರಿ, ಕೌಟುಂಬಿಕವಾಗಿ ಯಾವ ರೀತಿ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರಿ, ಈ ಕುಡಿತ ಅನ್ನೋದು ತಮ್ಮ ಜೀವನದ ಮೇಲೆ ಎಷ್ಟೆಲ್ಲ ಪ್ರಭಾವವನ್ನು ಬೀರಿತು. ತದನಂತರ ತಾವು ಕಳೆದ 3 ತಿಂಗಳ ಹಿಂದೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ನಡೆಸಿದಂಥ ಮಧ್ಯವರ್ಜನ ಶಿಬಿರದಲ್ಲಿ ತಾವು ಭಾಗವಹಿಸಿ ಅಲ್ಲಿ ತಮಗೆ ಯಾವ ರೀತಿಯಲ್ಲಿ ಅನುಭವ ಆಯಿತು. ಪ್ರಸ್ತುತ ಈ 3-4 ತಿಂಗಳಿಂದ ತಾವು ಕುಡಿತವನ್ನು ಮಾಡದೇ ಇರೋದರಿಂದ ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ, ತಮ್ಮ ಕುಟುಂಬದಲ್ಲಿ ಎಷ್ಟೆಲ್ಲ ಸಂತೋಷ ನೆಮ್ಮದಿ ನೆಲೆಸಿದೆ ಅನ್ನೋದ್ರ ಕುರಿತು ಹಲವಾರು ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಎಚ್.ಡಿ.ಕೋಟೆ ತಾಲೂಕಿನ ಅಣ್ಣೂರು ಹೊಸಹಳ್ಳಿ ಅಡಿಯ ಶ್ರೀಯುತ ಜಗದೀಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಇದಾಗಿತ್ತು ಇವತ್ತಿನ ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕುಡಿತದ ವ್ಯಕ್ತಿಯ ಅನುಭವದೊಂದಿಗೆ ಅವರ ಜೀವನ ಚರಿತ್ರೆಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.